ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಹುಟ್ಟುಹಬ್ಬ ಎಂದರೆ ಕೇವಲ ವಯಸ್ಸು ಹೆಚ್ಚಾಗುವ ದಿನವಲ್ಲ, ಜೀವನವನ್ನು ಇನ್ನಷ್ಟು ಅರ್ಥಪೂರ್ಣವಾಗಿ ಬದುಕಲು ಸಿಕ್ಕ ಅವಕಾಶ. ಪ್ರತಿ ಬಾರಿಯೂ ರಾಘವೇಂದ್ರ ರೆಡ್ಡಿಯವರ ಹುಟ್ಟುಹಬ್ಬ ಬಂದಾಗ ಅವರ ಹಿತೈಷಿಗಳು ಹೂಗುಚ್ಛ ನೀಡಿ ಶುಭಾಶಯವನ್ನು ತಿಳಿಸ್ತಾರೆ. ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಇದರ ಜೊತೆಗೆ ಸದಾ ಬಡವರ ಪರವಾಗಿರುವ ರಾಘವೇಂದ್ರ ರೆಡ್ಡಿಯವರು ತಮ್ಮ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸುವುದಕ್ಕೆ ಇಷ್ಟಪಡದೆ ಬಡವರಿಗೆ ಸಹಾಯವಾಗುವ ವಸ್ತುಗಳನ್ನು ನೀಡುತ್ತಾ ಬಂದಿದ್ದಾರೆ. ಅದು ರೇಷನ್ ಕಿಟ್, ಹೊದಿಕೆ, ವೀಲ್ ಚೇರ್, ಹಣದ ಸಹಾಯ, ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್, ಬ್ಯಾಗ್, ಸೀರೆ ಹೀಗೆ ಹಲವು ವಸ್ತುಗಳನ್ನು ನೀಡುತ್ತಾ ಕೊಡುಗೈದಾನಿಯಾಗಿದ್ದಾರೆ. ಮಗಾಗಿ ಬಂದನು, ಮೇಲು ಕೀಳು ಗೊತ್ತೇ ಇಲ್ಲ, ಬಡವನು ಗೆಳೆಯಾನೆ, ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ, ಹತ್ತೂರ ಒಡೆಯಾನೆ ನಿನ್ನ. ಇನ್ನು ಪ್ರತಿ ಗುರುವಾರ ಶಾಂತಿಧಾಮದಲ್ಲಿ ತಂದೆಯ ನೆನಪಿನಲ್ಲಿ ವಯೋವೃದ್ಧರಿಗೆ, ವಿಕಲಚೇತನರಿಗೆ, ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತವನ್ನು ಚಾಚುತ್ತಾ ಬಂದಿದ್ದಾರೆ. ಈ ವರ್ಷದ ಆರಂಭದ ಗುರುವಾರದಂದು ಇವರ ಹುಟ್ಟುಹಬ್ಬದ ಹಿನ್ನೆಲೆ ಶಾಂತಿಧಾಮದಲ್ಲಿ ಇವರ ಅಭಿಮಾನಿಗಳು ಕೇಕ್ ಕತ್ತರಿಸಿ ಹೂಗುಚ್ಛ ನೀಡಿ ಸಂಭ್ರಮಿಸಿದರು. ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಸದ್ಯ ಇವರ ಈ ಸಮಾಜಮುಖಿ ಪ್ರಯಾಣದಲ್ಲಿ ಶಕ್ತಿ, ಪ್ರೀತಿ ಮತ್ತು ಮಾರ್ಗದರ್ಶನ ನೀಡುತ್ತಾ ಸ್ನೇಹಿತರಿಗೆ, ಹಿರಿಯರಿಗೆ ಸಹಾಯ ಮಾಡುತ್ತಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜವಾಬ್ದಾರಿಯುತವಾಗಿ ನಡೆಯುವ ಒಳ್ಳೆಯ ವ್ಯಕ್ತಿಯಾಗಿ ಸಮಾಜಕ್ಕೆ ಕೊಡುಗೆ ನೀಡಬೇಕೆಂಬುದು ಆಶಯವಾಗಿದೆ. ಅಭಿಮಾನ ಸೋಲಿಗೂ ಸೋಲದ ಗೆದ್ದರು ಬೀಗದ ಒಬ್ಬರ ನಮ್ ಯಜಮಾನ. ಪ್ರೀತಿಗೆ ಅತಿಥಿ, ಸ್ನೇಹಕ್ಕೆ ಸಾರಥಿ, ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು. ಏಳು ಬೀಳು ಆಟದಿ ನಿನ್ನ ನಡೆಯೇ ಕಮಾಲು. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಜೀವ ಹೋದರು ಜಗವೇನೇ ಅಂದರು, ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ. ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ.